ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ನೆಟ್ ಮತ್ತು ಕೆಸೆಟ್ ಪರೀಕ್ಷೆಯ 7ನೇ ಯೂನಿಟ್ ಆದ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ ಅತ್ಯಂತ ಸರಳವಾದ ಪ್ರಶ್ನೆಗಳಿರ್ತಾವ. ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅನಲೈಸ್ ಮಾಡಬೇಕಾಗತ್ತೆ ರೀ. ಏನ್ ಮಾಡಬೇಕಾಗತ್ತೆ? ಈ 4 ಪಾಯಿಂಟ್‌ಗಳ ಮೇಲೆ ಈ 4 ಪಾಯಿಂಟ್‌ಗಳ ಮೇಲೆ ಪ್ರಶ್ನೆಗಳು ಬೀಳ್ತಾವ್ರಿ. ಈಗ ಫಾರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳಬೇಕಿದ್ರೆ ಡಾಟಾ ಇಂಟರ್ಪ್ರಿಟೇಷನ್‌ದಲ್ಲಿ ಸಿಂಪಲ್ ಡಾಟಾ, ಪರ್ಸೆಂಟೇಜು, ಪ್ರಾಫಿಟ್ ಲಾಸು, ಇನ್ಕಮ್ ಎಕ್ಸ್ಪೆಂಡಿಚರು. ಸಿಂಪಲ್ ಡಾಟಾ ಅಂದ್ರೆ ಕೊಟ್ಟಂತದನ್ನೇ ಪ್ಲಸ್ ಮಾಡಿ ಆನ್ಸರ್ ಮಾಡೋದು. ಹೌದಾ? ಪರ್ಸೆಂಟೇಜ್ ಅಂತಂದ್ರೆ ಕೊಟ್ಟಂತ ಡಿಜಿಟ್ ಅನ್ನ ಎಷ್ಟು ಸಂಖ್ಯೆ ಇದನ್ನ ಇರ್ತೈತೆ ಅಲ್ರಿ, ಎಷ್ಟು ಸಂಖ್ಯೆಗಳಿರ್ತಾವ, ಎಷ್ಟು ಕಾಲಮ್ ಇರ್ತಾವ ಅದರಿಂದ ಡಿವೈಡ್ ಮಾಡೋದು. ಲಾಸ, ಪ್ರಾಫಿಟ, ಲಾಸ ಅಂದ್ರೆ ಮೋರ ಲೆಸ್ಸ, ಬೆನಿಫಿಟ್ ಆಯ್ತಾ ಲಾಸ್ ಆಯ್ತಾ ಅಂತ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್, ಖರ್ಚು ಎಷ್ಟಾಯ್ತು, ಇನ್ಕಮ್ ಎಷ್ಟು ಬಂತು. ಈ ತರ ಲೆಕ್ಕ ಇರುತ್ತೆ ರೀ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಕೆಳಗೆ. ನಿಮ್ಲಿಖಿತ ಕನ್ಸಿಡರ್ ದ ಫಾಲೋವಿಂಗ್ ಟೇಬಲ್ contain the number of newspaper distribute in a day particular city based on the data in table. Answer the question that follows. ಇಲ್ಲಿ ನೋಡ್ರಿ ಕೆಳಗೆ ಏನ್ ಕೊಟ್ಟಿದಾರ್ರಿ? ಸಮಾಚಾರ ಪತ್ರ ಶಹರ್ 1 2 3 4. ಡಬ್ಲ್ಯೂ ಸಮಾಚಾರ ಪತ್ರ ಡಬ್ಲ್ಯೂ, ಸಮಾಚಾರ ಪತ್ರ ಎಕ್ಸ್ ಅಂದ್ರೆ 4 ಸಿಟಿಗಳಿದಾವ, 4 ನ್ಯೂಸ್ ಪೇಪರ್ಗಳಿದಾವ. ಯಾವ್ಯಾವ ನ್ಯೂಸ್ ಪೇಪರು ಯಾವ್ಯಾವ ಶಹರದಲ್ಲಿ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗತ್ತೆ, ಪರ್ಚೇಸ್ ಮಾಡ್ತಾರ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಈ ಈ ಚಾರ್ಟ್ ಮೇಲೆನೆ 5 ಕ್ವಶನ್ ಇರ್ತಾವ್ರಿ, ಏನು ಚೇಂಜಸ್ ಇರಲ್ಲ. ಹೌದಾ? ಈಗ ನೋಡ್ರಿ, ಫಸ್ಟ್ ಕ್ವಶನು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ನಂಬರ್ ಆಫ್ ನ್ಯೂಸ್ ಪೇಪರ್ ವೈ distribute in city 2 and city 4. ಈಗ ನಾವು ಇಲ್ಲಿ ಡಾಟಾ ಕೊಟ್ಟಿದ್ದಾರ್ರಿ. ಹೇಳ್ತೀನಿ. ನಾವು ಇನ್ನು ಜೂನ್ಗೆ ಎಕ್ಸಾಮ್ ಇದೆ. ಆಮೇಲೆ ಅಕ್ಟೋಬರ್ದಲ್ಲಿ ಕೆಸೆಟ್ ಎಕ್ಸಾಮ್ ಇದೆ. ಆದ್ರೆ ಈಗಿರ್ಲೇನೆ ನಾವು ಮ್ಯಾಥಮೆಟಿಕ್ಸ್ ಅನ್ನ 5 ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಬಂದ್ರೆ ನಮಗೆ ಎಕ್ಸಾಮ್ ಟೈಮ್ದಲ್ಲಿ ಹೆದರಿಕೆ ಬರಲ್ಲ, ಅವಾಗ ಬರಲ್ರಿ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಾಗತ್ತೆ, ಪ್ರತಿನಿತ್ಯ ನಮ್ಗೆ ಯಾವಾಗ ಮೂಡ್, ಸಂಡೇ ಅಂತ ಇಟ್ಕೊಳ್ರಿ, ಯಾವತ್ತಾದ್ರೂ ಒಂದ್ ದಿವಸ 5 ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕು. ಅದರಲ್ಲೂ DI, ಇದನ್ನ ನಾವು DI ಅಂತ ಕರಿತೀವಿ. ಯೂನಿಟ್ 7 ಅನ್ನ ಡಾಟಾ ಇಂಟರ್ಪ್ರಿಟೇಷನ್ DI ಅಂತಾರಿ. ಇದಕ್ಕೆ 5 ಕ್ವಶನ್ ಇರ್ತಾವ. ನನ್ ಪ್ರಕಾರ ತುಂಬಾ ಸರಳವಾದ ಕ್ವಶನ್ಗಳು ಇರ್ತಾವ. 5 ಕ್ವಶನ್ಗಳನ್ನ ರೀಚ್ ಮಾಡ್ತಾ ಬಂದ್ರೆ ನಾವು ಸುಲಭವಾಗಿ ಏನ್ ಮಾಡ್ಬೋದ್ರಿ, ಇದನ್ನ 5 ಮಾರ್ಕ್ಸ್ ಅನ್ನ ತಗೋಬಹುದು. ಮೊದಲನೇದಾಗಿ ಫಸ್ಟ್ ಕ್ವಶನ್ ಏನ್ ಹೇಳ್ತಾರೆ ನೋಡ್ರಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ನಂಬರ್ ಆಫ್ ನ್ಯೂಸ್ ಪೇಪರ್ ವೈ ಡಿಸ್ಟ್ರಿಬ್ಯೂಟೆಡ್ ಇನ್ ಸಿಟಿ 2 ಅಂಡ್ ಸಿಟಿ 4. ನಾವೀಗ ಏನ್ ಪಿಕ್ ಮಾಡ್ಬೇಕ್ರಿ? ನ್ಯೂಸ್ ಪೇಪರ್ ವಾಯ್ದಲ್ಲಿ ಕೊಟ್ಟಂತಹ ಸಿಟಿ 2 ಮತ್ತೆ ಸಿಟಿ 4 ಡಾಟಾ ಅಷ್ಟೇ ಪಿಕ್ ಮಾಡ್ಬೇಕು. ನೋಡ್ರಿ, ತುಂಬಾ ಸರಳ ಇದೆ. ನಾನು ಫಸ್ಟ್ ಯೂನಿಟ್ ಸಿಂಪಲ್ ಡಾಟಾ ತಗೊಂಡಿದ್ದೀನಿ. ಯಾಕಂತಂದ್ರೆ ನಾವು ಸರಳವಾದಗಳ ಲೆಕ್ಕಗಳನ್ನ ಮಾಡ್ತಾನೆ ಡಿಫಿಕಲ್ಟಿ ಕಡೆ ಹೋಗ್ಬೇಕು. ಈಗ ನೋಡ್ರಿ, ಸಿಂಪಲ್ ಡಾಟಾದಲ್ಲಿ ಇಲ್ಲಿ ಏನ್ ಕೊಟ್ಟಿದಾರ್ರಿ? ವಾಯ್ದಲ್ಲಿ ಅಂದ್ರೆ ಇದು 35,000, 3,000, 1,500, 500. ಹೌದಾ? ಈಗ ಸಿಟಿ 2 ದಲ್ಲಿ ಎಷ್ಟಿದೆ ರೀ? 3,000 ವಾಯ್ ಪೇಪರ್ ಡಿಸ್ಟ್ರಿಬ್ಯೂಟ್ ಆಗಿರೋದು. ಸಿಟಿ 4 ಅಲ್ಲಿ ಏನಿದೆ? 500 ಇದೆ. ಹೌದಾ? ಏನ್ ಕೇಳ್ತಾರ್ರಿ ಅವರು? ಡಿಫ್ರೆನ್ಸ್ ಕೇಳಿದಾರ್ರಿ. ಡಿಫ್ರೆನ್ಸ್ ಕೇಳಿದ್ರೆ ನಾವೇನ್ ಮಾಡ್ತೀವಿ? ಕಾಮನ್ ಆಗಿ ಏನ್ ಮಾಡ್ತೀವ್ರಿ ನಾವು? ಡಿಫ್ರೆನ್ಸ್ ಕೇಳಿದ್ರೆ ಯಾವ್ದು ಹೆಚ್ಚಿದೆ, ಎದಕ್ಕಿಂತ ಯಾವ್ದು ಹೆಚ್ಚಿದೆ ಅಂತ. ಈಗ ಸಿಟಿ 2 ಅಲ್ಲಿ ಏನಿದೆ ರೀ? 3,000 ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಸಿಟಿ 4 ಅಲ್ಲಿ 500 ಆಗತ್ತೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ಈ 4 ಆಪ್ಷನ್ಗಳಲ್ಲಿ ಇರುವ ಒಂದು ಉತ್ತರ ಬರುತ್ತೆ. ಹಾಗಾದ್ರೆ ಯಾವ್ದ್ರಿ ಅದು? ಆಪ್ಷನ್ 3. 2,500. ನೋಡ್ರಿ ಇಲ್ಲೇ, the total number of newspaper why distribute city in 3,000 copies while number of distribute in city 4 is 500 copies. For difference between the city 2 and city 4, we would subtract distribution in city 4 from distributed city 2. ಡಿಫ್ರೆನ್ಸ್ ರೀ, ಅದರಲ್ಲಿ ಸಿಟಿ 2 ಇಂದ ಸಿಟಿ 4 ಅನ್ನ ಮೈನಸ್ ಮಾಡಿದ್ರೆ 2,500 ಬರುತ್ತೆ. ಸುಲಭವಾಗಿ ನಾವು ಮೊದಲು ಏನು ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಾವು ಬಹಳ ಸುಲಭವಾಗಿ ಯಾವುದೇ ಬ್ಯಾಕ್ಗ್ರೌಂಡ್ ದಿಂದ ಬರಲಿ
ಕಬ್ಬಿಣದ ಕಡಲೆ ಅಂತ ಮ್ಯಾಥಮೆಟಿಕ್ಸ್ ತಿಳ್ಕೊಂಡವರು ಕೂಡ ಇದನ್ನ ಸುಲಭವಾಗಿ ಮಾಡಬಹುದು. ಮೊದಲು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಓದುವ ಸ್ಕಿಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಬೇಗ ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಹೇಳ್ತಾರ್ರಿ? ಕ್ವಶನ್ ನಂಬರ್, what is the approximate average of the average number of newspaper distributed in each city? एवरेज ತೆಗಿಬೇಕ್ರಿ. एवरेज ತೆಗಿಬೇಕಂದ್ರೆ प्रत्येक शहर में वितरित समाचार पत्रों का औसत संख्या ಅಂದ್ರೆ औसत ಅಂದ್ರೆ एवरेज, ಅನುಮಾನಿತ औसत क्या है, ಗೆಸ್ ಮಾಡಂತ ಹೇಳ್ತಾರ್ರಿ ಅವರು. ಏನ್ ಮಾಡ್ಬೇಕ್ರಿ ನಾವೀಗ? ಎವರೇಜ್ ತೆಗಿಬೇಕಾದ್ರೆ ಪ್ರತಿಯೊಂದು ಶಹರದಲ್ಲಿ ಯಾವ್ಯಾವ ಎಲ್ಲಾ ಪೇಪರ್ಗಳನ್ನ ಏನ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ಇಲ್ಲೇ ಪ್ಲಸ್ ಮಾಡಿದ್ರು ಬರುತ್ತೆ ರೀ. ಸಿಟಿ ಒನ್ದಲ್ಲಿ 35,000, ಇದು 36,000, 37, 38, 39, 40, 45 ಆಗತ್ತೆ ರೀ ಸಿಟಿ ಒನ್ದಲ್ಲಿ. ಹಾಗಾದ್ರೆ ಇದೇನಾಗತ್ತೆ ರೀ? ಸಿಟಿ ಟೂದಲ್ಲಿ 3,500, 6,500, 7,500, 8,500 ರೀ. ಹೌದಾ? 5, 2, 1,000 ಆಯ್ತ್ರಿ. 1, 2, 3, 4,000 ಆಗತ್ತೆ ಇದು. 4,000 ಆಗತ್ತೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು? ಪ್ಲಸ್ ಮಾಡೇ ಇಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರ್ರಿ. ಸಿಟಿ ಒನ್ದಲ್ಲಿ ಎಷ್ಟು ಹೇಳಿದೆ ನೋಡ್ರಿ, ಇಲ್ಲಿ 35,000, 1,000, ಇದನ್ನ ಟೋಟಲ್ ಮಾಡಿ. ಮೇಡಮ್, ನಾವು ಕೌಂಟ್ ಮಾಡಿದ್ರೆ ಜಾಸ್ತಿ ಆಗ್ತಾ ಇದೆ ಅಲ್ರಿ. ಇಲ್ಲಿ 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ 4D ಕೊಟ್ಟಿದ್ದಾರೆ ಹೇಳ್ರಿ? ಗೆಸ್ ಮಾಡ್ರಿ. ಇಲ್ಲಿ ಎಷ್ಟು ಸಿಟಿ ಇದಾವ್ರಿ? 4 ಸಿಟಿ ಇದಾವ. ಅವುಗಳಿಂದ ಏನ್ ಮಾಡ್ಬೇಕು? ನಾವು ಬಂದಂತ ಡಿಜಿಟ್ ಅನ್ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದಾಗ ಕಡ್ತಾ ಹೊಡೆದಾಗ ಏನಾಗತ್ತೆ ರೀ? ಈ ಸಂಖ್ಯೆ ಬರುತ್ತೆ. ಇದನ್ನ ಎಲ್ಲದನ್ನು ನೋಡ್ರಿ, ಇಲ್ಲಿ ಏನ್ ಹೇಳ್ತಾರೆ? ಸೊ ಎವರೇಜ್ ನಂಬರ್ ಆಫ್ ಈಚ್ ಟೈಪ್ ಆಫ್ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸಿಟಿ 1 10,125, ಸಿಟಿ 2 2,125, ಮೂರನೇ ಸಿಟಿಯಲ್ಲಿ 1,000, ನಾಲ್ಕನೇ ಸಿಟಿಯಲ್ಲಿ 850 ಇದಾವ್ರಿ. ಸೊ ಇದನ್ನ ಕೂಡಿಸ್ಕೊಂಡು 4ರಿಂದ ಇದನ್ನ ಮಾಡಿದಾಗ ಆನ್ಸರ್ ಬರೋದು 4ರಿಂದ ಇದರಿಂದ ಕಡ್ತಾ ಹೊಡೆದಾಗ ಏನ್ ಬರ್ತೈತ್ರಿ? ಇಲ್ಲಿ 35, 3,531. ಸೊ ಆನ್ಸರ್ ಏನಾಗುತ್ತೆ? ಇಲ್ಲಿ 1 ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನ್ ಕೊಡ್ತಾರೆ ನೋಡ್ರಿ? ಹೈಯೆಸ್ಟ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಡ್ತಾರ್ರಿ. ಹೈಯೆಸ್ಟ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ತುಂಬಾ ಸುಲಭ. ಈ ಕೊಟ್ಟಿರುವ ಸಿಟಿ 1ರಲ್ಲಿ 2, 3, 4 ಅಲ್ಲಿ WXYZ ಯಾವುದು ಎಲ್ಲಕ್ಕಿಂತ ಜಾಸ್ತಿ ವಿತರಣೆ ಆಗಿದೆ ಪೇಪರ್ ಅಂತ ಕೇಳ್ತಾರ್ರಿ. ಸುಲಭ ಇಲ್ಲ, ಜಾಸ್ತಿ ಟಫ್ ಇಲ್ಲ, ಆದ್ರೆ ನಾವು ಪ್ರಯತ್ನ ಪಡ್ಬೇಕಷ್ಟೇ. ಹೌದಾ? ಇಲ್ಲಿ ನೋಡ್ರಿ, ನ್ಯೂಸ್ ಪೇಪರ್ Z, ನ್ಯೂಸ್ ಪೇಪರ್ WY. ನೀವೇ ಹೇಳ್ರಿ, ಇದ್ರೊಳಗೆ ಎಲ್ಲಕ್ಕಿಂತ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರೆ ಬರುವಂತ ಆನ್ಸರ್ ಯಾವ್ದಾಗತ್ತೆ? ಇಲ್ಲಿ ನೋಡ್ರಿ, ದ ಪ್ರೈಸ್ ಆಫ್ ನ್ಯೂಸ್ ಪೇಪರ್ Y 35 ಪ್ಲಸ್ 3,000 ಪ್ಲಸ್ 1,500, 500, ಇದು 40,000 ಆಗತ್ತೆ ರೀ. ಸೊ ಇದು Y ಪೇಪರು WXYZ ಪೂರ್ತಿ 4 ಪೇಪರ್ ವೆರೈಟಿ ಪೇಪರ್ಗಳಲ್ಲಿ ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಆಗಿರುವುದು Y ನ್ಯೂಸ್ ಪೇಪರು. ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಗ ಇಲ್ಲೇನ್ ಕೇಳಿದಾರೆ ನೋಡ್ರಿ? ವಾಟ್ ಈಸ್ ದ ರೇಷೋ ಬಿಟ್ವೀನ್ ದ ಟೋಟಲ್ ಡಿಸ್ಟ್ರಿಬ್ಯೂಷನ್ ನ್ಯೂಸ್ ಪೇಪರ್ Y ಅಂಡ್ ಟೋಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂಸ್ ಪೇಪರ್ Z? ರೇಷೋ ಕೇಳಿದಾರ್ರಿ. ಈಗ ರೇಷೋ ಕೇಳಿದ್ರಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ಈಗ ಏನ್ ಕೇಳಿದಾರೆ? ಮೊದಲು W ದಲ್ಲಿ ಮತ್ತೆ Z ದಲ್ಲಿ ಕೇಳಿದ್ದಾರೆ. ಈ ಮೊದ್ಲೇನ್ ಮಾಡ್ಕೋಬೇಕ್ರಿ? ನೋಡ್ರಿ, ಯಾವಾಗ್ಲೂ ಈ W ಮತ್ತೆ ಕೊಟ್ಟಾಗ ಇವನ್ನೆಲ್ಲ ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗತ್ತೆ? 1,000, 2,000, 3,500. ಇದು 3, 4,000. ಹೌದಾ? ಇಲ್ಲಿ ನೋಡ್ರಿ, ಡಿಸ್ಟ್ರಿಬ್ಯೂಷನ್ ನ್ಯೂಸ್ ಪೇಪರ್ W ಅಂಡ್ Y 3,500, 4,000. ಆಯ್ತಾ? ದ ರೇಷೋ ಬಿಟ್ವೀನ್ ಟೋಟಲ್ ನಂಬರ್ ಆಫ್ W ಅಂಡ್ ಟೋಟಲ್ ನಂಬರ್ ಆಫ್ Z ಅಲೌಟ್ 18. ನೋಡ್ರಿ, ರೇಷೋ ತೆಗೆದ್ರು ಎಷ್ಟ್ರಿ? 7, 8 ಹೇಗ್ ಬಂತು? 5, 7 35, 5 8 40, 7.8. ಇಲ್ಲಿ ಎಷ್ಟನೇದಿದೆ ರೀ? 7.7:8 ಫಸ್ಟ್ ಆನ್ಸರ್ ಇದೆ. ಸೊ ರೇಷೋದಲ್ಲಿ ಕೊಟ್ಟಾಗ ಕಡ್ತಾ ಹೊಡೆದು ಮಾಡ್ಬೇಕಾಗತ್ತೆ. ಸೊ ಯಾವುದು ಕ್ವಶನ್ ಇದೆ, ಈಗ ರೇಷೋ ಕೇಳಿದಾಗ ಕಡ್ತಾ ಹೊಡಿಬೇಕಾಗತ್ತೆ 2 ಡಿಜಿಟ್ ನಲ್ಲಿ.
ಆಮೇಲೆ ಇಲ್ಲಿ ಮೂರನೇದ್ರಲ್ರಿ ಏನ್ ಹೇಳಿದ್ರಿ ಅವರು ಎವರೇಜ್ ಹೇಳಿದ್ರು. ಎವರೇಜ್ ಹೇಳಿದ್ರೆ ಎಲ್ಲದನ್ನು ಪ್ಲಸ್ ಮಾಡಿ 4 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. ಎಷ್ಟು ಡಾಟಾ ಇರುತ್ತಲ್ಲ ಅದರಿಂದ. ಈ ರೀತಿ ನಾವು ನೆನಪಿಟ್ಕೋತ ಹೋದ್ರೆ ಅಲ್ಲಿ ಕ್ವಶನ್ ಓದಿದ ತಕ್ಷಣ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಹೀಗಾಗಿ ಇವು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ ಏನಿರ್ತಾವ ನೋಡ್ರಿ, ಆರಾಮಾಗಿ ನಾವು ಆ 5 ಕ್ವಶನ್ ಅನ್ನ ರೀಚ್ ಮಾಡುವ ಮೂಲಕ 10 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಳಬಹುದು ಅನ್ನೋದು ನನ್ನ ಭಾವನೆ ರೀ. ಸೊ ಈಗ 4ನೇ ಕ್ವಶನ್ ನೋಡೋಣ. What is the total what is the ratio between total number distributed? ಇದಾಯ್ತಲ್ಲ 4ನೇದು. 5ನೇದು ನೆಕ್ಸ್ಟ್ ನೋಡ್ರಿ. ಈಗ 5ನೇ ಕ್ವಶನ್. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ನ್ಯೂಸ್ ಪೇಪರ್ ವೈ ಡಿಸ್ಟ್ರಿಬ್ಯೂಟೆಡ್ ಲೆಸ್ ದೆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಟೋಟಲ್ ಡಿಸ್ಟ್ರಿಬ್ಯೂಷನ್? ಇಲ್ಲಿ ನೋಡ್ರಿ, ಸಮಾಚಾರ ಪತ್ರ वाई के आवटन ಅಂದ್ರೆ एवरेज का प्रतिशत कुल आवटन से ಈ ಟೋಟಲ್ದಾಗ ವಾಯ್ದ್ ಪರ್ಸೆಂಟೇಜ್ ಎಷ್ಟು ಲೆಸ್ ಐತಿ ಅಂತ ಕೇಳ್ತಾರ್ರಿ ಅವರು. ಈಗ ಲೆಸ್ ಅಂತ ಕೇಳಿದ್ರೆ ದೊಡ್ಡ ಡಿಜಿಟ್ ತಗೊಂಡು ಇದನ್ನ ಮಾಡ್ಬೇಕು. ಮೋರ್ ಕೇಳಿದ್ರೆ ಸಣ್ಣ ಡಿಜಿಟ್ ತಗೋಬೇಕು. ಯಾವ್ದ್ರಿಂದ ರೀ? ಯಾವ ಟೋಟಲ್ ಡಿಜಿಟ್ ಇರತ್ತಲ್ರಿ ಅದರಲ್ಲಿ ಈಗ ಹೇಳ್ತೀನಿ ನೋಡ್ರಿ. ಇಲ್ಲಿ ಟೋಟಲ್ ಡಿಸ್ಟ್ರಿಬ್ಯೂಷನ್ ರೀ ವಾಯ್ದ್ ಕೇಳಿದಾರ್ರಿ ಅವರು. ಎಲ್ಲದನ್ನು ಮಾಡಿದಾಗ ವಾಯ್ ಟೋಟಲ್ ಮಾಡ್ಕೊಂಡಾಗ 40,000 ಬರುತ್ತೆ ರೀ. 40,000 ವಾಯ್ 40,000 ಎಲ್ಲ ಮಾಡಿದ್ರೆ ಇವೆಲ್ಲದರಲ್ಲಿ ಈಗ ಲೆಸ್ ಅಂತ ಕೇಳಿದ್ದಾರೆ ಅಂದ್ಮೇಲೆ ನಾವೇನ್ ಮಾಡ್ಬೇಕ್ರಿ? ಚಿಕ್ಕ ಡಿಜಿಟ್ ತಗೋಬೇಕು. ಇಲ್ಲಿ ಲೆಸ್ ಅಂತ ಕೇಳಿದಾಗ ಲೆಸ್ ಅಂತ ಕೇಳಿದಾಗ ನಾವು ಎಲ್ಲಕ್ಕಿಂತ ದೊಡ್ಡ ಡಿಜಿಟ್ ಅನ್ನ ತಗೋಬೇಕು. ಮೋರ್ ಅಂತ ಕೇಳಿದಾಗ ಚಿಕ್ಕ ಡಿಜಿಟ್ ತಗೋಬೇಕು. ಇದೇ ಕ್ವಶನ್ ಮೋರ್ ಆಗಿದ್ರೆ ನಾವೇನ್ ಮಾಡ್ತಾ ಇದ್ವಿ ರೀ? ಇದರಲ್ಲಿ ಬರುವಂತಹ ವಾಯ್ ಡಬ್ಲ್ಯೂ ಝೆಡ್ ಎಕ್ಸ್ ದಲ್ಲಿ ಕಡಿಮೆ ಡಿಜಿಟ್ ಯಾವ್ದ್ರಿ? 4 ತಗೊಂಡು ನಾವೇನ್ ಮಾಡ್ತಾ ಇದ್ವಿ? ನಾವಲ್ಲಿ ಕಡ್ತಾ ಹೊಡಿತಿದ್ವಿ ರೀ. ಆದ್ರೆ ಇಲ್ಲಿ ಲೆಸ್ ಅಂತ ಕೇಳೋದ್ರಿಂದ ದೊಡ್ಡ ಡಿಜಿಟ್ ಅನ್ನ ತಗೊಂಡು ನಾವೇನ್ ಮಾಡ್ತಾ ಇದೀವ್ರಿ? ಇದನ್ ಮಾಡ್ತಾವ್ರಿ. ಇಲ್ಲಿ ನೋಡ್ರಿ, ವಾಯ್ದ್ ಕೌಂಟ್ ಮಾಡಿದಾರೆ 40,000. ಅದೇ ರೀತಿ ಎಲ್ಲದನ್ನು ಟೋಟಲ್ ಆಗಿ ಕೇಳಿದಾರಲ್ರಿ ಡಿಸ್ಟ್ರಿಬ್ಯೂಷನ್, ಅದಕ್ಕಾಗಿ ಎಲ್ಲದರನ್ನು ಕೌಂಟ್ ಮಾಡಿ 56,500 ಆಗುತ್ತೆ. ಇಲ್ಲೇನ್ ಹೇಳ್ತಾರೆ ನೋಡ್ರಿ, ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂಸ್ ಪೇಪರ್ ವಾಯ್ ಇಸ್ ಲೆಸ್ ದೆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಟೋಟಲ್ ಡಿಸ್ಟ್ರಿಬ್ಯೂಷನ್. ಅಲ್ಲೇನ್ ಮಾಡ್ತಾರ್ರಿ ಅವರು? ಮೈನಸ್ ಮಾಡಿ ಎಷ್ಟು ಬರುತ್ತೆ ರೀ 40 ಸಲಿ? ಅದನ್ನ ಏನ್ ಮಾಡ್ತಾರ್ರಿ ಇಲ್ಲಿ ಮತ್ತೆ 100 ಇಂಟು 100 ಮಾಡಿಕೊಂಡು 29.20 ಅಂತಿಟ್ಟು ಒಂದು ಅಪ್ರಾಕ್ಸಿಮೇಟ್ ಸಮೀಪಿಯಿಂದ ಆನ್ಸರ್ ಅನ್ನ ಇದನ್ ಮಾಡ್ತಾರೆ. 30% ಬರುತ್ತೆ ರೀ. ಹೌದಾ? ಇಲ್ಲಿ ನೋಡ್ರಿ, 56,000ದಲ್ಲಿ 40 ಕಳೆದ್ರೆ 165 ಆಗತ್ತೆ ರೀ. 165 ಮತ್ತೆ ಇದನ್ನು ಕೂಡಿಸ್ಕೊಂಡು 100 ಇಂದ ಇದನ್ ಮಾಡ್ಬೇಕು, ಕಡ್ತಾ ಹೊಡಿಬೇಕು. ಆಗ ಆನ್ಸರ್ ಬರುತ್ತೆ ರೀ. ಸೊ ಐ ಹೋಪ್ ನನ್ನ ಒಂದು ಚಿಕ್ಕ ಪ್ರಯತ್ನ ನಿಮಗೂ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಸೊ ಪ್ರೆಸೆಂಟೇಷನ್ ಮಾಡೋ ಟೈಮ್ದಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಿಮ್ಮ ನೆಟ್ಗೆ ಮತ್ತು ಕೆಸೆಟ್ಗೆ ಅನುಕೂಲವಾಗುವಂತಹ ಒಂದು ಸಣ್ಣ ಅಳಿಲು ಸೇವೆಯನ್ನ ನೀಡ್ತಾ ಇದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ರಿ ಅಂತ ಕೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ.